ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಸ್ತುತಿಸುವಂತನಾಗಿದ್ದೇನೆ. ಇವತ್ತಿನ ಸಂದೇಶ ಕತ್ತಲೆಯಿಂದ ಬೆಳಕಿಗೆ. ಹಲ್ಲೆಲೂಯ. ಇವತ್ತಿನ ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಮತ್ತೆಯು ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಹಲ್ಲೆಲೂಯ. ಇಲ್ಲಿ ನೋಡಿ, ಅನೇಕ ಜನರು, ಕತ್ತಲಲ್ಲಿ ಇರುವ ಜನರು ಒಂದು ದೊಡ್ಡ ಬೆಳಕನ್ನು ಕಂಡರು. ಇವತ್ತಿನ ನೀವು ನೋಡುವಾಗಲೂ ಕೂಡ ದೇವರು ಹೇಳುತ್ತಾರೆ, ಯಾವಾಗ ಯೇಸು ಈ ಲೋಕದಲ್ಲಿ ಹುಟ್ಟಕ್ಕೆ ಮುಂಚಿತವಾಗಿ ಜನರೆಲ್ಲರೂ ಕತ್ತಲೆಯಲ್ಲಿ ಇದ್ದರು. ಆದರೆ ಯೇಸು ಸ್ವಾಮಿ ಯಾವಾಗ ಹುಟ್ಟಿದ್ರೋ ಎಲ್ಲವನ್ನ ಬದಲಾವಣೆ ಆಗಿತ್ತು. ಹಲ್ಲೆಲೂಯ. ಕತ್ತಲೆಯಲ್ಲಿ ಇರುವ ಜನರು ಯೇಸು ಸ್ವಾಮಿ ಹುಟ್ಟಿದ ತಕ್ಷಣನೇ ಅವರು ಒಂದು ದೊಡ್ಡ ಬೆಳಕನ್ನು ಕಂಡರು. ಹಲ್ಲೆಲೂಯ. ಸೊ ಇವತ್ತು ಅನೇಕ ಜನರು ಕಾರಿನ ಕತ್ತಲೆಯಲ್ಲಿ ಇದ್ದಾರೆ. ಕತ್ತಲೆಯಲ್ಲಿ ಯಾವ ಥರ ಕತ್ತಲೆ? ಪ್ರಾರ್ಥನೆ ಮಾಡದೆ, ವಾಕ್ಯವನ್ನು ಓದದೆ, ಸಭೆಗೆ ಹೋಗದೆ, ದೀಕ್ಷೆ ಸ್ಥಾನ ಪಡೆದೆ ಅವರೆಲ್ಲರೂ ಯಾವ ಗುಂಪಿಗೆ ಸೇರುತ್ತಾರೆ ಅಂತ ಹೇಳಿದರೆ ಕತ್ತಲೆಯಲ್ಲಿ ಇದ್ದಾರೆ. ಕತ್ತಲೆಯನ್ನ ಗುಂಪಲ್ಲಿ ಅವರು ಏನು ಮಾಡ್ತಾರೆ? ಸೇರಿರುತ್ತಾರೆ. ವೇದವಾಕ್ಯ ಹೇಳುತ್ತೆ, ಇಲ್ಲಿ ನೋಡುವಾಗ್ಲೂ ಕೂಡ ವೇದವಾಕ್ಯ ಓದನ್ನ ನಾವು ವಾಕ್ಯವನ್ನು ಧ್ಯಾನಿಸುವಾಗ ವಾಕ್ಯ ಏನೆಲ್ಲತ್ತೆ ಅಂತ ನೋಡೋಣ. ಲೂಕ ಬರೆದ ಪುಸ್ತಕ 2ನೇ ಅಧ್ಯಾಯ 32ನೇ ವಾಕ್ಯ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲ್ಯರಿಗೆ ಕೀರ್ತಿ ಅಂದನು. ಅಲ್ಲಿ ನೋಡಿ ವಾಕ್ಯ ಹೇಗಿದೆ. ವಾಕ್ಯ ಏನು? ಬೆಳಕಿನ ಮೇಲೆ ಬೆಳಕು, ಜನರ ಮೇಲೆ ಬೆಳಕು. ಯಾವಾಗ ಪರಿಶುದ್ಧ ಆತ್ಮನು ನಮ್ಮೊಳಗೆ ಬರುತ್ತಾರೋ, ನಮ್ಮ ಮನೆ ಒಳಗೆ, when the Holy Spirit comes into our family, there will be a light. Hallelujah. The people who sat in the darkness have seen the great light. ಇವತ್ತು ಅನೇಕ ಮಕ್ಕಳು ಕಾರಿನ ಗತ್ತಲೆಯಲ್ಲಿ ಇದ್ದಾರೆ. ಇವತ್ತು ಒಂದು ತೀರ್ಮಾನವನ್ನು ತಗೋಬೇಕು ನಾವು. ಏನಂತ? ನಾವು ಬೆಳಕಕ್ಕೆ ಬರಕ್ಕೆ ನಾವು ಪ್ರಯತ್ನ ಪಡಬೇಕು. ಸಭೆಗೆ ಹೋಗಕ್ಕೆ ಪ್ರಯತ್ನ ಪಡಬೇಕು. ವಾಕ್ಯವನ್ನು ಓದಬೇಕು. ಪ್ರಾರ್ಥನೆಯನ್ನು ನಾವು ಮಾಡಬೇಕು. ವಾಕ್ಯವನ್ನು ಓದಬೇಕು. ಹಲ್ಲೆಲೂಯ. ನಾವು ವಾಕ್ಯವನ್ನು ಓದುತ್ತಾ ಈ ವಾಕ್ಯ ನಮ್ಮೊಡನೆ ಮಾತಾಡುತ್ತದೆ. ಅದಕ್ಕೆ ನಾವು ಹೇಳೋದು, ಅನೇಕ ಮಕ್ಕಳು ಯಾವಾಗ ಕೇಳೋ ಅವರಿಗೆ ಟೈಮ್ ಇಲ್ಲ ಬ್ರದರ್, ಟೈಮ್ ಇಲ್ಲ ಸಿಸ್ಟರ್, ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ, ಸಭೆಗೆ ಹೋಗ್ಬೇಕಂದ್ರೆ ನೆಂಟರು ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಅವರು ಏನು ಮಾಡ್ತಾರೆ? ಸಭೆಗೆ ಹೋಗೋದಿಲ್ಲ, ವಾಕ್ಯವನ್ನು ಓದೋದಿಲ್ಲ, ಪ್ರಾರ್ಥನೆಯನ್ನು ಮಾಡೋದಿಲ್ಲ. 5 ನಿಮಿಷ ಕೂಡ ಪ್ರಾರ್ಥನೆ ಮಾಡುವ ವಿಶ್ವಾಸಿಗಳು ಕೂಡ ಇದ್ದಾರೆ. ದೇವರು ಹೇಗೆ ಮಾತಾಡುತ್ತಾರೆ? ದೇವರು ನಮ್ಮ ಹತ್ರ ಮಾತಾಡಬೇಕಂದ್ರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಂದರೆ ನಾವು ಏನು ಮಾಡಬೇಕು? ಪ್ರಾರ್ಥನೆಯಲ್ಲಿ we should spend the time with the Lord. ದೇವರ ಹತ್ರ ಮುಂದೆ ನಾವು
ಸಮಯ ಕೊಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಈ ವೇದ ವಾಕ್ಯ ಹೇಳುತ್ತೆ, ಯೋಬಿನ ಬರೆದ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯವನ್ನ ಓದಿ ನೋಡಿ. ಕತ್ತಲೆಯು ಘೋರಾಂಧಕಾರವು ಅದನ್ನು ವಶ ಮಾಡಿಕೊಳ್ಳಲಿ, ಮೋಡವು ಅದನ್ನು ಕವಿಯಲಿ, ಹಗಲನ್ನು ಮುಚ್ಚಿಕೊಳ್ಳುವ ಮೊಬ್ಬು ಅದನ್ನು ಹೆದರಿಸಲಿ. ಹಾಲೆಲೂಯ. ಯೋಬ್ಗೆ ಶೋಧನೆ ಬರುವಾಗ, ಅವನು ಶೋಧನೆ ಮೇಲೆ ಶೋಧನೆ ಬರುವಾಗ ಯೋಬನು ಏನು ಮಾಡುತ್ತಾನೆ, ಇಲ್ಲಿ 3ನೇ ಅಧ್ಯಾಯದಲ್ಲಿ ಅವನು ಬಾಯನ್ನು ತೆಗೆದು ಆ ದಿನವನ್ನು ಏನು ಮಾಡ್ತಾನೆ, ಶಪಿಸುತ್ತಾನೆ. ಹೇಗೆ ಅವನು ಈ ಕತ್ತಲೆ ನನ್ನ ಬಿಟ್ಟು ಹೋಗಲಿ ಅಂತ ಹೇಳಿ ಯೋಬನು ಹೇಳುತ್ತಾನೆ. ಆ ವಾಕ್ಯ ಪೂರ್ತಿಯಾಗಿ ನಾವು ಓದಿಕೊಂಡು ಬರುವಾಗ ನಮಗೆ ಆ ವಾಕ್ಯ ಅರ್ಥ ಆಗತ್ತೆ. ಐ ವಿಲ್ ಜಸ್ಟ್ ಬ್ರಷ್ ದ ವರ್ಡ್ಸಸ್, ದ ಸ್ಕ್ರಿಪ್ಚರ್ಸ್. ಲಿಸನ್ ವೆರಿ ಕೇರ್ಫುಲ್ಲಿ. ನನ್ನ ಪ್ರೀತಿಯ ಸಹೋದರಿಯೇ, ಇಲ್ಲಿ ನೋಡುವಾಗಲೂ ಕೂಡ ಅನೇಕ ಕುಟುಂಬದಲ್ಲಿ, ಅನೇಕ ಮಕ್ಕಳಲ್ಲಿ, ಯೌವನಸ್ಥರಲ್ಲಿ ಅವರು ಏನು ಮಾಡ್ತಾರೆ ಅಂದರೆ, ದೇವರ ಕಡೆಗೆ ತಿರುಗಕ್ಕಿಂತಲೂ ಕತ್ತಲೆಯನ್ನು ಬಯಸುತ್ತಾರೆ. ಅನೇಕ ಜನರು ಕತ್ತಲೆಯನ್ನು ಬಯಸುತ್ತಾರೆ. ದೇವರನ್ನು ಬಯಸೋದು ಸ್ವಲ್ಪ ಜನರು ಮಾತ್ರನೇ. We should be a first class Christians. Hallelujah. ಇಲ್ಲಿ ವೇದ ವಾಕ್ಯ ಹೇಳುತ್ತೆ ನೋಡಿ, ಕತ್ತಲೆಯಲ್ಲಿ ಇರುವ ಮಕ್ಕಳು ಒಂದು ದೊಡ್ಡ ಬೆಳಕನ್ನು ಕಂಡರು ಅಂತ. The people which sat in darkness have seen the great light. ಕೀರ್ತನೆ ಬರೆದ ಪುಸ್ತಕ 23ನೇ ಕೀರ್ತನೆ 4ನೇ ವಾಕ್ಯವನ್ನು ಓದಿ ನೋಡಿ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯ. ನೋಡಿ, ನಮ್ಮ ದೇವರು ಎಷ್ಟು ನಮ್ಮನ್ನು ಧೈರ್ಯಪಡಿಸುತ್ತಾರೆ. ಧೈರ್ಯವಾದ ಮಾತು. ಹಲ್ಲೆಲೂಯ. ಯಾರು ಧೈರ್ಯಪಡಿಸೋದು ಮಕ್ಕಳನ್ನು? ತನ್ನ ಸ್ವಂತ ತಂದೆ ಮಾತ್ರನೇ ಮಕ್ಕಳನ್ನು ಧೈರ್ಯಪಡಿಸುತ್ತಾರೆ. ನೀನು ಭಯಪಡಬೇಡ, ನಾನಿದ್ದೇನೆ ನಿನಗೆ ಅಂತ ಹೇಳಿ ಅವರು ಏನು ಮಾಡ್ತಾರೆ, ಧೈರ್ಯಪಡಿಸುತ್ತಾರೆ. ಅದೇ ಥರನೇ ಇಲ್ಲಿ ದೇವರು ನಮ್ಮನ್ನು ಧೈರ್ಯಪಡಿಸುತ್ತಾರೆ. ನೀನು ಭಯಪಡಬೇಡ, ನೀನು ಹೆದರಬೇಡ, ನಾನು ನಿನ್ನೊಡನೆ ಇದ್ದೇನೆ. ಹಲ್ಲೆಲೂಯ. ಸೊ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಇವತ್ತು ಕತ್ತಲೆಯಲ್ಲಿ ಇರುವ ಮಕ್ಕಳು ಬೆಳಕನ್ನು ಕಾಣಬೇಕು, ಬೆಳಕಲ್ಲಿ ಬರಬೇಕು. We should have the light. Sometimes next video ದೇವರ ಚಿತ್ತವಾಗಿದ್ದರೆ I will take a curse breaking. ಶಾಪ ಹೇಗೆ ಒಡೆಯೋದು, ಕುಟುಂಬದಲ್ಲಿ ಇರುವ ಶಾಪಗಳು, ದರಿದ್ರಗಳು, ಎಲ್ಲ ವಿಧವಾದ ವೇದನೆಗಳು, ಸಾಲ ತೊಂದರೆಗಳು ಇಂದ ಹೇಗೆ ಅದರಿಂದ ಬಿಡುಗಡೆ ಆಚೆ ಬರಬೇಕು ಅಂತ ಅದು ಒಂದು ಸೆಷನಲ್ಲಿ ನಾನು ಮಾತಾಡಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡೋಕ್ಕೆ ನಾನು ಬಯಸುತ್ತೇನೆ. ಐ ವಿಲ್ ಟೇಕ್ ಅಪ್ ಕರ್ಸ್ ಬ್ರೇಕಿಂಗ್. ಅನೇಕ ಕುಟುಂಬದಲ್ಲಿ ಶಾಪದ ಕಟ್ಟುಗಳು, ಬಂಧನಗಳು, ಅವರು ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ. ಅದು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ನೋಡುವಾಗಲೂ ಕೂಡ ಕೊನೆಯ ವಾಕ್ಯವನ್ನು ಓದಿ ನಾನು ಮುಗಿಸೋಕ್ಕೆ ಬಯಸುತ್ತೇನೆ. ಎಫೆಸಿಯರನ ಬರೆದ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹಲ್ಲೆಲೂಯ. ಹಿಂದಿನ ಕಾಲದಲ್ಲಿ ನಾವು ಕತ್ತಲಿನ ಮಕ್ಕಳಾಗಿದ್ದೇವೆ, ಆದರೆ ಈಗಲೂ ನಾವು ಹೇಗಾಗಿದ್ದೇವೆ?
ಬೆಳಕಿನ ಮಕ್ಕಳು, ಯೇಸು ಸ್ವಾಮಿಯ ಮಕ್ಕಳಾಗಿ ನಾವು ಬೆಳೆಯಬೇಕು. ಮಕ್ಕಳು ಬೆಳೆಯಬೇಕು. ಹಲ್ಲೆಲೂಯಾ. ಯವ್ವನಸ್ಥರು ಬೆಳೆಯಬೇಕು, ಚಿಕ್ಕ ಮಕ್ಕಳು ಬೆಳೆಯಬೇಕು. ಕುಟುಂಬ ಸಮೇತ ನಾವು ಬೆಳೆಯುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಸರಿ, ದೇವ್ರ ತಾಮೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.